ಈಗ ತೈತ್ತರಿಯ ಶುರುವಾಗುತ್ತೆ. ನಿನ್ನೆ ಶಾಂತಿ ಮಂತ್ರ ಆಯಿತು. ಏನಂತಾಗಿತ್ತು? ಮಂಗಳಾಚರಣೆ ಆಯಿತು, ಶಾಂತಿ ಆಯಿತು. ಮುಂದೆ ಅವೆಲ್ಲ ಕೂಡ ಹೇಳುತ್ತಾ ಭೃಗುವಾಕ್ಯತೆಯ ವಾಯು ನಮಸ್ಕಾರಾದಿಕಂ ಹರಿಹಿ ಪ್ರೋವಾಚ ಬ್ರಹ್ಮಣೇ ಚೈವಂ ವಚಸ್ತು ಬಹುದರ್ಶಿಷು. ಇಲ್ಲಿ ಹೇಳ್ತಿರೋದೇನು? ಹೇಳ್ತಿರೋದೆಲ್ಲ ಶಿವ ಮಂತ್ರ ಹೇಳ್ತಿರೋದು ಭೃಗುಗಳು, ಆದರೆ ನಮಸ್ಕಾರ ಮಾಡಿದ್ದೆಲ್ಲ ವಾಯುದೇವರು ಸ್ಮರಣೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ವಿ. ವಾಯುಸ್ತುತಿ ಹೇಳ್ತಾ ಇರ್ತಾರೆ, ಮಾತಾರಮೆ ಮಾತಾರೀಶ್ವರನ್ ಅಂತೇಳಿ. ನಮ್ಮ ಮಾತುಗಳಲ್ಲ, ಯಾರ ಮಾತುಗಳವೆಲ್ಲ, ಬಟ್ ನಮ್ಮ ಮಾತು ಆಗಬೇಕದು. ನಮ್ಮ ಮಾತು ಆದ ನಮಗೆ ಭಕ್ತಿ ಬರ್ತದೆ, ಹಾಗೆ ಹೊರತು ಬರೆದಿದ್ದು ನಾವಲ್ಲ. ಅದೇ ರೀತಿ ಇದೆಲ್ಲ ಅಪೌರುಷೇಯ. ಇವ್ರ ಮಾತನ್ನು ಅನುವಾದ ಮಾಡ್ತಿದ್ದಾರೆ ಅಷ್ಟೇ ಹೊರತು ಭೃಗುಗಳೇ ಬರೆದಿದ್ದಲ್ಲ, ಅದು ಇಂಪಾರ್ಟೆಂಟ್ ಅಷ್ಟೆ. ಪ್ರುವಾಚ ಬ್ರಹ್ಮಣೇ ಚೈವಂ ವಚಸ್ಸು ಸಮುದರ್ಶಿಷು ಓಂ ಶಿಕ್ಷಾಂ ವ್ಯಾಖ್ಯಾಶ್ಯಾಮ ಹೀ ಶುರುವಾಗ ವರ್ಣಸ್ವರ ಮಾತ್ರಾಬಲಂ ಸಾಮಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. ಇದಿಷ್ಟು ಬರೋದು ಈ ಅಧ್ಯಾಯದೊಳಗೆ. ಏನಂತ ಶಿಕ್ಷಾ ಅಂತ ಹೇಳಿದ್ರೇನು, ಯಾವ ರೀತಿ ಪದಗಳು ಉಚ್ಚಾರಣೆ ಮಾಡಬೇಕು ಅಂತ ಹೇಳೋದು ಶಿಕ್ಷಾಶಾಸ್ತ್ರ. ಶಿಕ್ಷಾಶಾಸ್ತ್ರ ಅಂತ ಹೇಳ್ತಕ್ಕಂಥ ಅಂದರೆ ಪ್ರೊನೌನ್ಸಿಯೇಷನ್ ಹ್ಯಾಂಗೆ ಮಾಡಬೇಕು ಅಂತೇಳಿ. ಲಘು ಗುರು ಗೊತ್ತಾಯ್ತಾ, ಹ್ರಸ್ವ, ಆಮೇಲೆ ಮಹಾಪ್ರಾಣ, ಅಲ್ಪಪ್ರಾಣ, ಉಚ್ಚಾರಣೆ ಮಾಡೋ ಕ್ರಮ ಎಲ್ಲ ತಿಳ್ಕೊಬೇಕಾದ್ರೆ ಯಾವುದಾಗಬೇಕು? ಶಿಕ್ಷಾಶಾಸ್ತ್ರ ಓದಬೇಕು. ಅದು ವೇದಕ್ಕೆ ಸ್ಪೆಷಲ್ ಅದು, ಯಾಕಂದ್ರೆ ಸ್ವರಗಳು ಬೇರೆ ಸೇರೋದ್ರಿಂದ ಇದು ಅಡಿಷನ್. ಅದು ಓಂ ಇದು ಧನವಂತ, ಎಷ್ಟು ಹೋಪ್ಲೆಸ್ ಆಗ ಧನವಂತ, ಬುದ್ಧಿವಂತ ಗೊತ್ತಾಯ್ತಾ, ಭಗವಾನ್ ಎಷ್ಟು ಅಸಹ್ಯ ಕಾಣ, ಭಗವಾನ್ ಹಾಗೆ ಉಚ್ಚಾರಣೆ ಮಾಡಬೇಕು. ಉಚ್ಚಾರಣೆ ಕ್ರಮ ತಿಳಿತಾ, ಕೂಡಿಸ್ತಾಕ ಹಾಗೆ ಹೇಳಬೇಕು, ಸಂಧಿ ಮಾಡಿ ಹೇಳೋದು ಹಾಗೆ, ಬಿಡಿಸಿ ಹೇಳೋದು ಹಾಗೆ, ಅವೆಲ್ಲ ತಿಳ್ಕೊಂಡು ಒಟ್ಟು ಶಾಸ್ತ್ರದ ರೀತಿ ಅದು. ವಿಶೇಷವಾಗಿ ವೇದಕ್ಕೆ ಭಾರಿ ಉಪಯೋಗ. ಅದಕ್ಕೆ ವೇದದ 6 ಅಂಗಗಳಲ್ಲಿ ಅದೊಂದು. ವೇದಾಂಗಗಳಲ್ಲಿ ಮೊದಲನೇದೇ ಶುರುವಾದ ಯಾವುದು? ಶಿಕ್ಷಾ. ಹೇಗೆ ಓದಬೇಕು ಅಂತ ಹೇಳ್ಕೊಡೋದೇ ಫಸ್ಟ್. ಅದು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅದಕ್ಕೆ ಹೇಳ್ತಾರೆ. ವರ್ಣ ಸ್ವರ, ಸ್ವರ ವರ್ಣ, ಮಾತ್ರ ಬಲಂ. ಮಾತ್ರೆಗಳು ಅಂದರೆ ವರ್ಣಕಾಲ ಮಾತ್ರಾಕಾಲ ಅಂತಿದೆ. ಇವತ್ತು ತಮಾಷೆಗಳಿರ್ತಾರೆ. ಮಾತ್ರಾ ಬಲ ಬದುಕಿದ್ದೇವೆ, ಮಾತ್ರಾ ಬಲ, ಮಾತ್ರೆನೇ ಬಲ, ಊಟ ಗೀಟ ಇಲ್ಲ ಮಾತ್ರೆನೇ ಬಲ ಅಂತ ಹೇಳ್ತಾರಲ್ಲ ಹಾಗೆ. ಬೆಳಿಗ್ಗೆ 20 ಸಾಯಂಕಾಲ 20 ಔಷಧಿ ತೊಗೊಂಡ್ರೆ ಹೆಚ್ಚು ಯಾವ್ದು ತಿಂದಾನೆ ಆ್ಯಕ್ಚುಲಿ ಅವನಿಗೆ ಅದೇ ಫುಡ್ ಆಗಿಬಿಟ್ಟೆ. ಅದನ್ನು ಉಪಯೋಗಿಸ್ತಾರೆ ಅದರೆಲ್ಲ. ಆ್ಯಕ್ಚುಲಿ ಮಾತ್ರೆಗಳು ಅಂದರೆ ಉದಾಹರಣೆಗೆ ಇದು ಒಂದು ಮಾತ್ರೆ ಎರಡಾಯ್ತು ಗೊತ್ತಾಯ್ತಾ. ಇದಕ್ಕೆ ಮಾತ್ರೆ ಅಂತ ಹೆಸರು. ಮೊದಲಿದ್ರೆ ಹ್ರಸ್ವ ಅಂತ ಕರೀತಾರೆ, ಎರಡಿದ್ರೆ ಗುರು ಅಂತ ಕರೀತಾರೆ. ಈ ಮಾತ್ರೆಗಳು ಅಂತ ಹಾಗೆ. ಈ ಮಾತ್ರೆಗಳಲ್ಲ ಅದು. ಶ್ಯಾಮ ಅದು ವರ್ಣಗಳು ಅಂದ್ರೇನು? ಈ ವರ್ಣಗಳು. ಹಾಗೆ ಬದಲು 2 ಮಾತ್ರೆ ಇದೆ, ಒಂದೇ ಮಾತ್ರೆ ಇದೆ. ಆಮೇಲೆ ಸಾಮಃ ಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ ಮುಂದೆ ಹೇಳ್ತಾರೆ. ವರಣೀಯೋ ವರ್ಣ, ವರ್ಣ ಅಂದ್ರೇನು? ವರಣೀಯ ಅಂತ ಅದಕ್ಕೆ ಅರ್ಥ. ಸ್ವರತೇಸ್ತು ಸ್ವರ, ದೇವ್ರ ಪದಾರ್ಥಗಳು ಇವೆಲ್ಲ ಕೂಡ. ದೇವರು ವರಣೀಯ. ವರಣೀಯ ಅಂದ್ರೇನು? ವರೇಣ್ಯ, ವರೇಣ್ಯ, ಭಜನೀಯ ಅಂತ ಅರ್ಥ. ವರೇಣ್ಯ ಅಂದರೆ ಭಜನೀಯ. ಅಂದರೆ ಏನರ್ಥ? ನೋಡಿದರೆ ಸ್ವರಕ್ಕೊಂದು ಅರ್ಥ ಇದೆ, ಒಳಗಿನ ಅರ್ಥ ಏನು ಗೊತ್ತಾ? ಸ್ವರತೇಸ್ತು ಸ್ವರ, ಪರಮಾತ್ಮ ಸ್ವರತಃ ಎಲ್ಲಿ ಬಂದಿದೆ? ಸ್ವರತೋಪಿ ಚಾಗ್ರೇ ಆಸೀತುತಾರ ಗುಣವಾರಿ. ದೇವರು ಸ್ವರತ ಅಂತ ಹೇಳ್ಕೊಂಡು ಸ್ವರದ ಮುಖ್ಯ ಅರ್ಥ. ಆಮೇಲೆ ಮಾನಾತ್ರಾತ ಮಾತಾ, ಇದೆಲ್ಲ ದೇವ್ರ ಪದಾರ್ಥ ಮಾಡಿ ಹೇಳೋದ್ರಿಂದ ಮೊದಲೇ ಅರ್ಥ ಇದೆ, ಗೊತ್ತಿದೆ, ಆದ್ದರಿಂದ ಹೇಳಕ್ಕೆ ಹೋಗಿ ಈ ಅರ್ಥ ಹೇಳ್ತಾರೆ. ವರಣೀಯೋ ವರ್ಣ, ಸ್ವರತೇಸ್ತು ಸ್ವರ, ಮಾನಾತ್ರಾತ ಮಾತ್ರ. ಜ್ಞಾನ ಕೊಟ್ಟು ಕಾಪಾಡ್ತಾನಲ್ಲ ಅದು ದೇವರು ಏನಂತ ಹೆಸರು? ಮಾತ್ರ ಅಂತ ಕರೀತಾರೆ. ಬಲರೂಪ ಸಮಶ್ಚ ಸರ್ವರೂಪೇಶು. ಸಮವಾಗಿ ಉಚ್ಚಾರಣೆ ಮಾಡಬೇಕು ಅಂದರೆ ಎಲ್ಲ ಪದನೂ ದೀರ್ಘ ಮಾಡಬೇಕು ಅಲ್ಲ, ಎಲ್ಲ ಹ್ರಸ್ವ ಮಾಡಬೇಕು ಅಂತಲ್ಲ. ಹ್ರಸ್ವನ ಹ್ರಸ್ವ ಮಾಡಬೇಕು, ದೀರ್ಘ ಅಂದರೆ ದೀರ್ಘ ಮಾಡಬೇಕು. ಆ ರೀತಿ ಹೇಳಿದಾಗ ಏನಂತ ಸಮವಾಗಿ ಸರಿಯಾಗಿ ಉಚ್ಚರಿಸಿದ್ದಾನೆ. ಸಮ ಅಂದರೆ ಸರಿಯಾಗಿ ಉಚ್ಚಾರಣೆ ಅಂದರೆ ಯಾವ ಪದನ ಯಾವ ಅಕ್ಷರನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಆ ರೀತಿ ಉಚ್ಚಾರಣೆ ಮಾಡೋದಕ್ಕೇ ಸರಿಯಾದ ಉಚ್ಚಾರಣೆ ಅಂತ ಕೇಳಿ. ಎಲ್ಲದನ್ನು ಸಮವಾಗಿ ಉಚ್ಚಾರಣೆ ಅಂದರೂ ಸರಿ ಅಂದರೂ ಒಂದೇ. ಎಲ್ಲ ಸಮವಾಗಿ ಹಾಕಿದ್ಯಾ, ಉಪ್ಪು ಗಿಪ್ಪು ಎಲ್ಲ ಅಂತ ಕೇಳಿ ಹಾಕಿದ್ದೆ, ಎಲ್ಲ ಅರ್ಧ KG ಹಾಕಿದ್ದಾಗ ಓದೋಯ್ತದೆ ಕತೆ. ಸರಿಯಾಗಿ ಹಾಕಿದ್ಯಾ ಬೇರೆ, ಸಮ ಕೊಟ್ಟು ಸರಿ. ಸಂಸ್ಕೃತದಲ್ಲಿ ಸಮವಾಗಿ ನೋಡು, ಸರಿಯಾಗಿ ನೋಡು ಅಷ್ಟೇ ಅರ್ಥ. ಇವರೇನು ಮಾಡಿಬಿಟ್ರು? ಈಕ್ವಲ್. ಈ ಸಮತೂಕದ ಆಹಾರ ಅಂತ ಹೇಳಿದ್ದಕ್ಕೆ ತನ್ನ ತೂಕದ ಆಹಾರ ತಿಂತಿದ್ದಂತೆ ಅವನು. ಸಮತೂಕ ಅವನು 60 kg ತಿನ್ನೋ ದಿವಸಕ್ಕೆ. ಆ ರೀತಿ ಅಲ್ಲ, ಇವರು ಅಪಾರ್ಥ ಮಾಡಿಕೊಂಡೆ ಅಲ್ಲಿ ಶಾಸ್ತ್ರಾರ್ಥ ಮಾಡಿದ್ದು ಅನೇಕರು. ಹಾಗೆ ಮಾಡಬಾರ್ದು. ಬಲ ಅಂದ್ರೇನು? ಎಷ್ಟು ಪದ ಉಪಯೋಗಿಸ್ಬೇಕು. ಈಗ ದ ಇಷ್ಟೇ, ಧ
ಶಕ್ತಿ ಬೇಕಿದೆ. ಅದಕ್ಕೇನೆ ಭಾರಿ ವೀಕ್ ಇದ್ದವ್ರಿಗೆ ಅದು ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಚಿಕ್ಕ ಅಕ್ಷರ ಉಚ್ಚಾರಣೆ ಭಾರಿ ಕಷ್ಟಪಡ್ತಾರೆ. ಅದು ಮಾಡೋಕ್ಕೂ ಬರೋದಿಲ್ಲ, ಬರ್ತಾ ಬರ್ತಾ ಬರ್ತಾ. ಅದಕ್ಕೆ ಬಲ ಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಸರಿಯಾಗಿ ವಾಯುಸ್ತುತಿ ಹೇಳ್ತಿದ್ದರೆ ಕನ್ನಡಿಸ್ತಾನೆ ವ್ಯಾಯಾಮ ಆಗುತ್ತೆ. ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲಿ ನಾವು ಎಂಟೈರ್ ಬಾಡಿ ಏನಾಗುತ್ತೆ ಅಲ್ಲಿಗೆ ಎಷ್ಟು ಜಾಗಿಂಗ್ ಮಾಡಿದರೂ ಅಷ್ಟಾಗುತ್ತೆ, ಗೊತ್ತಾಯ್ತಾ? ಎಂತ ಉಸಿರು ಫುಲ್ ಕವರ್ ಆಗ್ತದೆ. ಅವು ವಾಸಿಯಾಗಿ ರೋಗ ವಾಸಿಯಾಗೇ ಬಿಡಬೇಕು. ಅಷ್ಟು ಮಾಡಿದಾಗ ಅಷ್ಟು ಶಕ್ತಿ ಇದೆ. ಅದೆಲ್ಲ ಪ್ರಾಣಾಯಾಮ ಪ್ರಾಣದೇವರ ಸ್ತೋತ್ರದ ಪ್ರಾಣಾಯಾಮ ಮಾಡಿದ ಹಾಗೆ ಬರ್ತಿದ್ದ. ಎಲ್ಲ ಹೇಳಿ ಉತ್ತಪ್ತ ಅತ್ಯುತ್ಕಟದ ಪಕಡ ಕಡ ಕಡ ಧಾರ ಸಂಘಟನ ಜುಜ್ಜು ಹೇಳಬೇಕಾದ್ರೆ ದೇಹ ಶುದ್ಧಿ ಆಗಿಬಿಡುತ್ತೆ. ದೇಹ ಶುದ್ಧಿ ಆದರೆ ರೋಗ ಹೋಗಿಬಿಡುತ್ತೆ, ಆಟೋಮೆಟಿಕಲಿ ಹೋಗಿಬಿಡುತ್ತೆ. ಅದೇ ಔಷಧಿ ಆಗುತ್ತೆ. ಅದು ಸುಮ್ಮನೆ ಹೇಳಿಲ್ಲ ವಾಯುಸ್ಥಿತಿಯಿಂದ ರೋಗ ಪರಿಹಾರ ಆಗುತ್ತೆ ಎಂಬುದು ಸಹಜ, ನ್ಯಾಚುರಲ್. ಅದು ಔಷಧಿ ನಂಬೋದಾದರೆ ವಾಯುಸ್ಥಿತಿ ನಂಬಬೇಕಾಗಿದೆ. ಔಷಧಿಯಿಂದ ವಾಸಿ ಆಗುತ್ತೆ, ಇದು ಯಾಕೆ ನಂಬಿದ್ದೀರಿ ನೀವೀಗ? ವಾಸಿ ಮಾಡೋ ಔಷಧಿ ಅದರಲ್ಲಿದೆ ಅಂತ ಅರ್ಥ, ವಾಯು ಮಾಡೋ ಶಕ್ತಿ ಇದರಲ್ಲಿದೆ ಅಂತ ಅರ್ಥ. ಸರಿಯಾಗಿ ನಿತ್ಯ ಹೇಳ್ತಿದ್ದರೆ ರೋಗ ರುಜಿನ ಬರೋ ಚಾನ್ಸೇ ಇಲ್ಲ. ಹಾಗೆ ಅದಕ್ಕೆ ಸರಿಯಾದ ಉಚ್ಚಾರಣೆ ಮಾಡಬೇಕು. ಮಾತ್ರ ಬಲಂ ಮುಂದೆ ಹೇಳ್ತಾರೆ. ಬಲರು ಸಮಶ್ಚ ಸರ್ವರೂಪೇಶು. ದೇವರಿಗೆ ಬಲ ಅಂದ್ರೇನು? ಬಲರೂಪ ಜ್ಞಾನರೂಪ. ಸಮ ಅಂದ್ರೇನು? ಎಲ್ಲ ರೂಪಗಳಲ್ಲೂ ವ್ಯತ್ಯಾಸ ಇಲ್ಲದವನು, ಎಲ್ಲ ದೇವ್ರ ಪರ ಅರ್ಥ ಇದೆ. ಸಂತತಶ್ಚ, ಸಂತತ ಅಂದ್ರೇನು? ಉಪಯೋಗಿಸ್ಬೇಕಾದ್ರೆ ಪದಗಳನ್ನು ಕೆಲವು ಸಹ ಬಿಡಿಸಿ ಹೇಳಬೇಕು, ಕೆಲವೊಂದು ಕೂಡಿಸಿ ಹೇಳಬೇಕು. ಅವೆಲ್ಲ ಬಿಡಿಸಿ ಹೇಳಿದರೆ ಕೆಲವು ಅರ್ಥ ಸ್ವಾರಸ್ಯ ಇರುತ್ತೆ, ಕೂಡಿಸಿದ್ರೆ ಸ್ವಾರಸ್ಯ ಇರುತ್ತೆ. ಎಲ್ಲರೂ ಬಿಡ ರಾಮ ಬಂದು ತಮಾಷೆ ಮಾಡ್ತಾರೆ, ದಶರಾ ಮಶರ, ದಶರಾ ಮಶರ. ಏನು ಪಾಪ ಅರ್ಥನೇ ಆಗೋದು ಅವರಿಗೆ. ಏನು ದಸರಾ ಎಲ್ಲಿ ಬಂತು, ಮಶರ ಯಾವುದು? ದಶ ರಾಮ ಶರಾಹ ನೋಡಿ, ಅಲ್ಲೇ ದಶ ರಾಮ ಶರ. ಇವು ಪ್ರಹ್ಲಾದ ನಾಪಿತ ಬಾಯಿ ಹೇಳ್ತಾರಲ್ಲ, ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ, ನಾಪಿತ ಅಂದರೆ ಕ್ಷೌರ ಮಾಡೋನಾಗಿಬಿಡುತ್ತೆ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಇರೋದು, ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ ಮಾಡಿಬಿಟ್ರೆ ಎಷ್ಟು ಆಭಾಸ ಆಗೋದಿಲ್ಲ. ಎಲ್ಲಿ ಬಿಡಿಸ್ಬೇಕು, ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಹ್ರಸ್ವ, ಎಲ್ಲಿ ದೀರ್ಘ, ಎಲ್ಲಿ ಅಲ್ಪ ಪ್ರಾಣ, ಎಲ್ಲಿ ಮಹಾಪ್ರಾಣ, ಎಲ್ಲಿ ಸಂಧಿ, ಎಲ್ಲದನ್ನು ತಿಳ್ಕೊಬೇಕು. ಅದಕ್ಕೆ ಶಿಕ್ಷಾಶಾಸ್ತ್ರ ಅಂತ ಹೆಸರು. ಅದ್ರಲ್ಲಿ ತಪ್ಪಾದರೆ ರಾಂಗ್ ರಿಸಲ್ಟ್ ಬರೋದು. ವೆರಿ ಸಿಂಪಲ್ ಅದು. ಆ ನಂಬರಲ್ಲಿ ಒಂದು ನಂಬರ್ ತಪ್ಪಾದರೆ ಎಲ್ಲಿ ಹೋಗುತ್ತದು? ಇನ್ನೊಬ್ರಿಗೆ ಹೋಗಿಬಿಡುತ್ತೆ, ಯಾರಿಗೂ ಹೋಗಿಬಿಡುತ್ತೆ. ಕೆಲಸ ಹೋಗೋದೇ ಇಲ್ಲ, ರಾಂಗ್ ನಂಬರ್ ಅಂತ ಹೇಳೋದು. ಕೆಲಸ ರಾಂಗ್ ಪರ್ಸನ್ಗೆ ಹೋಗುತ್ತೆ. ರಾಂಗ್ ಪರ್ಸನ್ ಹೋದಾಗ ಏನಾಗುತ್ತೆ? ಅಲ್ಲಿಗೆ ಒಂದು ಭಯ ಬಂದ ಬೈದು ಕೊಡ್ತಾರೆ, ಇನ್ನೊಂದು ಸತಿ ಬೋರ್ಡ್ ಹತ್ಲಕ್ಕ ಭಯ ಮಾಡ್ತಾ ಅಂತ. ಸರಿಯಲ್ಲ. ಅದಕ್ಕೆ ಅದೇ ಅಕ್ಷರ ಹಾಗೆ ಉಪಯೋಗಿಸ್ಬೇಕು. ಮತ್ತು ಕೋಡ್ ವರ್ಡ್ ಬೇರೆ ಇರುತ್ತೆ ಮೊದಲಿಗೆ, ಗೊತ್ತಾಯ್ತಾ? ಆ ಕೋಡ್ ವರ್ಡ್ ತಪ್ಪಾಗಿಬಿಟ್ಟು ಯಾವುದೋ ದೇಶಕ್ಕೆ ಹೋಗಿಬಿಡೋದು, ಯಾವುದೋ ರಾಜ್ಯಕ್ಕೆ ಹೋಗಿಬಿಡೋದು. ಹಾಗಾಗಬಾರ್ದು. ಅದಕ್ಕಾಗಿ ಹಾಂ, ಎಲ್ಲಿ ಬಂತು? ಏನು ಬರ್ಬೇಕಾ? ಹಾಂ ಹಾಂ, ಇವೆಲ್ಲ ವಾಕ್ಯಗಳೇ, ಇವೆಲ್ಲ ಕೂಡ ವಾಕ್ಯ. ಅದು ಮತ್ತೆ ಹೇಳಬೇಕಲ್ಲ, ವಾಕ್ಯನೇ ಅದು. ಆದ್ದರಿಂದ ಅದು ಬಂದಿದೆ. ನಾಳೆ ಇವತ್ತು ಹೊತ್ತಾಗಿದೆ, ನಾಳೆ ಕಂಟಿನ್ಯೂ ಮಾಡೋಣಂತೆ. ಹೌದು ಹೌದು, ಮಹಾವಾಕ್ಯ ಅದಕ್ಕೆ ದೊಡ್ಡ ವಾಕ್ಯಗಳು ಅಂತ. ಅವ್ರ ಪ್ರಕಾರ ಮಹಾವಾಕ್ಯ ಅಂದರೆ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೀರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.